ಪ್ಯಾನ್ ಕಾರ್ಡ್ ಇದ್ರೆ ಟ್ಯಾಕ್ಸ್ ಬರಲ್ಲ, ಆದ್ರೆ 5 ಮಿಸ್ಟೇಕ್ ಇಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀವೇ ಸಿಗ್ನಲ್ ಕೊಡ್ತೀರಾ. ಹಾಯ್, ನಾನು ನಿಮ್ಮ ಸಿ ಧನುಷ್. ಒಂದು ಡೌಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಅಕೌಂಟ್ ನ ಯಾರು ಇನ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಾ? ನೈಬರಾ, ಬ್ಯಾಂಕಾ ಅಥವಾ ಫ್ರೆಂಡ್ಸಾ? ಆಕ್ಚುಲಿ ನೀವೇನೆ. ಎಸ್, ನಾವು ಎವ್ರಿಡೇ ಮಾಡೋ ಕೆಲವು ಮಿಸ್ಟೇಕ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ಸಿಗ್ನಲ್ ಸೆಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, 10 lakh rupees ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀರಾ, ಸಿಸ್ಟಮ್ ನೋಟಿಸ್ ಮಾಡುತ್ತೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಲಕ್ಷ ಸ್ಪೆಂಡ್ ಮಾಡ್ತಿದ್ದೀರಾ, ಇನ್ಕಮ್ ಅದಕ್ಕೆ ಮ್ಯಾಚ್ ಆಗಬೇಕು. ಫಾರಿನ್ ಟ್ರಿಪ್ ಹೋಗ್ತೀರಾ, ಇನ್ಕಮ್ ಬೇರೆ ಲೈಫ್ ಸ್ಟೈಲ್ ಬೇರೆ ಇದ್ರೆ ರೆಡ್ ಫ್ಲಾಗ್. ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ, ಪ್ಯಾನ್ ಆಲ್ರೆಡಿ ಲಿಂಕ್ಡ್. ಶೇರ್ಸ್, ಮ್ಯೂಚುವಲ್ ಫಂಡ್ ಸೇಲ್ ಮಾಡಿದಿರಾ, ಡೇಟಾ ಆಲ್ರೆಡಿ ರೀಚ್ ಆಗುತ್ತೆ. ಇವೆಲ್ಲ ಮ್ಯಾನ್ಯುಯಲ್ ಚೆಕ್ ಮಾಡಲ್ಲ, ಎ ಬೇಸ್ ಸಿಸ್ಟಮ್ ಆಟೋಮೆಟಿಕಲಿ ಕಂಪೇರ್ ಮಾಡುತ್ತೆ. ರಿಯಲ್ ಲೈಫ್ ಎಕ್ಸಾಂಪಲ್ ಏನು ಕೊಡ್ತೀನಿ ನೋಡಿ. ಇಮ್ಯಾಜಿನ್ ಮಾಡಿ, ನೀವು ಆನ್ಯುವಲ್ ಇನ್ಕಮ್ 6 lakh rupees ಅಂತ ರಿಟರ್ನ್ ಫೈಲ್ ಮಾಡಿರ್ತೀರಾ, ಬಟ್ ಸೇಮ್ ಇಯರ್ 15 lakh rupees ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀರಾ, 5 lakh rupees ಅಷ್ಟು ಫಾರಿನ್ ಟ್ರಾವೆಲ್ ಮಾಡಿರ್ತೀರಾ, 8 lakh rupees ಕ್ರೆಡಿಟ್ ಕಾರ್ಡ್ ಸ್ಪೆಂಡಿಂಗ್ ಮಾಡಿರ್ತೀರಾ. ಸಿಸ್ಟಮ್ಗೆ ಕ್ವಶನ್ ಬರುತ್ತೆ, ಇನ್ಕಮ್ ಇಷ್ಟು ಕಡಿಮೆ ಇದ್ರೆ ಎಕ್ಸ್ಪೆಂಡಿಚರ್ ಹೇಗೆ ಇಷ್ಟೊಂದಾಗುತ್ತೆ? ಆಗ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೋದು. ಸೊ ಪ್ರಾಬ್ಲಮ್ ಪ್ಯಾನ್ ಕಾರ್ಡ್ ಅಲ್ಲ, ಪ್ರಾಬ್ಲಮ್ ಮಿಸ್ ಮ್ಯಾಚ್. ಇನ್ಕಮ್ ಜಿನ್ಯೂನ್ ಇದ್ರೆ ಪ್ರಾಪರ್ ರಿಟರ್ನ್ ಫೈಲ್ ಮಾಡಿ, ರೆಕಾರ್ಡ್ಸ್ ಮೇಂಟೈನ್ ಮಾಡಿ, ನೋಟಿಸ್ ಬಂದ್ರೆ ಆನ್ಸರ್ ಮಾಡಕ್ಕೆ ಈಸಿ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ಜನ ತುಂಬಾ ಮಿಸ್ ಮಾಡ್ತಾರೆ. ಶೇರ್ ಮಾಡಿ. ಇನ್ನೂ ಟ್ಯಾಕ್ಸ್ ರಿಲೇಟೆಡ್ ಪ್ರಾಕ್ಟಿಕಲ್ ವಿಡಿಯೋಸ್ ಬೇಕಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.